ವೆಲ್ಕಮ್ ಟು ಮೈ ಚಾನಲ್. ನಾನು ಸಚಿನ್ ಸದಾಶಿವ್ ಮಾತಾಡ್ತಿರೋದು. ಇವತ್ತು ಇದು ಎರಡು ಪ್ರಾಡಕ್ಟ್ ನೀವು ಏನು ನೋಡ್ತಾ ಇದ್ದೀರಾ, ಇದ್ರ ಒಳಗೆ ಒಂದು ಪ್ರಾಡಕ್ಟ್ ಇದೆ, ಇಲ್ಲೊಂದು ಪ್ರಾಡಕ್ಟ್ ಇದೆ. ಇದು ಏನಂದರೆ, ನಾವೀಗ ಫಾರ್ ಎಕ್ಸಾಂಪಲ್ ಯಾವುದೋ ರೈಡಿಗೆ ಹೋಗ್ತಾ ಇದ್ದೀವಿ, ಬೈಕ್ ರೈಡ್ ಹೋಗ್ತಾ ಇದ್ದೀವಿ, ಮತ್ತು ಅಲ್ಲೆಲ್ಲೋ ಮಧ್ಯದಲ್ಲಿ ಪಂಚರ್ ಆಯಿತು ಅಂತಂದರೆ ನಮಗೆ ಪಂಚರ್ ಹಾಕಲಿಕ್ಕೆ ಇಮಿಡಿಯೇಟ್ ಯಾರೂ ಸಿಗೋಲ್ಲ ಸಡನ್ನಾಗಿ. ಆ ಟೈಮಲ್ಲಿ ಈ ಪಂಚರ್ ಕಿಟ್ನ ಯೂಸ್ ಮಾಡಿಕೊಂಡು ನಾವೇ ಪಂಚರ್ ಹಾಕೊಬೋದು ಎಮರ್ಜೆನ್ಸಿಗೆ. ಆಮೇಲೆ ನಾವು ಅಟ್ಲೀಸ್ಟ್ ನಮಗೆ ಇದರಲ್ಲಿ ತುಂಬ ಚೆನ್ನಾಗಿದೆ. ನಾವು ಈಗ ಪಂಚರ್ ಹೇಗೆ ಹಾಕಬೇಕಂತ ತುಂಬ ವೀಡಿಯೋಸು ಎಲ್ಲ ಇದೆ ಈಗ ಯೂಟ್ಯೂಬಲ್ಲಿ. ಸೊ ನಮ್ಮ ಹತ್ರ ಒಂದು ಪಂಚರ್ ಕಿಟ್ ಈ ಥರ ಇದ್ದರೆ ನಮಗೆ ತುಂಬ ಹ್ಯಾಂಡಿ ಆಗುತ್ತೆ. ನೀವು ಇದನ್ನು ಒಂದು ಎಮರ್ಜೆನ್ಸಿ ಬ್ಯಾಗ್ ಅಂತಲೇ ಮಾಡ್ಕೊಂಡು ಇಟ್ಕೊಬೋದು ನಿಮ್ಮ ಬೈಕಲ್ಲಿ. ಸೊ ಇದನ್ನು ಓಪನ್ ಮಾಡೋಣ ಬನ್ನಿ. ಈ ಥರ ಇರುತ್ತೆ ಪಂಚರ್ ಕಿಟ್ಟು. ಸೊ ಇದು ನೀವು ಅಮೆಝಾನಲ್ಲಿ ಇದು ಆರ್ಡರ್ ಮಾಡ್ಬೋದು. ಇದರಲ್ಲೆಲ್ಲ ನೋಡಿ, ಇದರಲ್ಲೆಲ್ಲ ಕೊಟ್ಟಿದ್ದಾರೆ ಏನೇನಿದೆ. ಒಟ್ಟು 9 ಐಟಮ್ಸ್ ಇದೆ ಈ ಬಾಕ್ಸಲ್ಲಿ. ಓಪನ್ ಮಾಡಿ ನೋಡೋಣ ಬನ್ನಿ. ಫಸ್ಟ್ ನೋಡಿ, ಇದು ಗ್ಲವ್ಸ್ ಕೊಟ್ಟಿದ್ದಾರೆ ನಮಗೆ. ಆ ಪಂಚರ್ ಹಾಕೋತ್ತಿಗೆ ಕೈಗೆಲ್ಲ ತಾಗಬಾರ್ದು ಅಂತೇಳಿ ಒಂದು ಗ್ಲವ್ಸ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಗ್ಲವ್ಸು, ವುಲನ್ ಗ್ಲವ್ಸ್ ಥರ ಇದೆ. ಸೊ ಇದನ್ನು ಸೈಡಿಗೆ ಇಡೋಣ. ಆಮೇಲೆ ಇದೆರಡು ಪ್ರಾಡಕ್ಟ್ ಕೊಟ್ಟಿದ್ದಾರೆ. ಓಕೆ, ಇದು ನೋಡೋಣ ಏನಂತ. ಇದನ್ನ ಸದ್ಯಕ್ಕೆ ನೋಡಿ ಈ ಥರದೊಂದು ಕೊಟ್ಟಿದ್ದಾರೆ, ಈ ಥರದೊಂದು ಕೊಟ್ಟಿದ್ದಾರೆ. ಸೊ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ನೆಕ್ಸ್ಟ್ ಹೇಳ್ತೀನಿ ನಾನು. ಸೊ ನೋಡಿ, ಈ ಥರ ಎರಡು ಪ್ರಾಡಕ್ಟ್ ಇಲ್ಲಿಡೋಣ. ಸೊ ಇದೊಂದು ಇಕ್ಕಳ ಕೊಟ್ಟಿದ್ದಾರೆ. ಇದೇನಕ್ಕಂದರೆ ಟಯರೆಲ್ಲ ಸರ್ಚ್ ಮಾಡಿ ಮೊಳೆ ಗಿಳೆ ಇದ್ದರೆ ಇದರಲ್ಲಿ ಹಿಂಗೆ ಎಳೆದ್ರೆ ಮೊಳೆ ಬಂದುಬಿಡುತ್ತೆ. ಸೊ ಆ ಥರ ಮೊಳೆ ತೆಗಿಯೋಕ್ಕಂತ ಇದನ್ನು ಕೊಟ್ಟಿದ್ದಾರೆ. ಆಮೇಲೆ ಇದು ಎಲ್ಲಿ ಪಂಚರ್ ಆಗಿದೆ ಅಲ್ಲಿ ಮಾರ್ಕ್ ಮಾಡೋಕ್ಕೆ ಇದೊಂದು ಕ್ರಯಾನ್ಸ್ ಥರದ್ದು ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಇದರಲ್ಲಿ ಮಾರ್ಕ್ ಮಾಡಿಬಿಟ್ಟು ನಾವು ನೆಕ್ಸ್ಟ್ ಇನ್ನೇನಾದ್ರು ಪಂಚರ್ ಇದೆಯಾ ಅಂತ ನೋಡ್ಬೋದು. ಆಮೇಲೆ ಫ್ಯೂ ಕ್ಯಾಪ್ಸ್ ಕೊಟ್ಟಿದ್ದಾರೆ. ಈಗ ಇದು ನಮಗೆ ನೆಕ್ ಇರುತ್ತಲ್ಲ ಟಯರಲ್ಲಿ, ಅದಕ್ಕೆ ಹಾಕಲಿಕ್ಕೆ ಫ್ಯೂ ಕ್ಯಾಪ್ಸ್, ಅಡಿಷ್ನಲ್ ಕ್ಯಾಪ್ಸ್ ಕೊಟ್ಟಿದ್ದಾರೆ ನೋಡಿ. 4 ಕ್ಯಾಪ್ಸ್ ಕೊಟ್ಟಿದ್ದಾರೆ. ಇದು ನೀಚೆ ಹಾಕೋಣ. ಇದು ಗಮ್ ಕೊಟ್ಟಿದ್ದಾರೆ, ರಬ್ಬರ್ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಇದು ಪಂಚರ್ ಹಾಕಬೇಕಾದ್ರೆ ಎಲ್ಲಿ ಪಂಚರ್ ಹಾಕ್ಬೇಕು ಅಲ್ಲಿಗೆ ಹಾಕಿಬಿಡ್ಬೋದು. ಇದು ಮೇಯ್ನು. ಅಂದರೆ ನೀವು ಪಂಚರ್ ಹಾಕ್ಸ್ಬೇಕಾದ್ರೆ ನೋಡಿರ್ಬೋದು. ಇದನ್ನೇನು ಮಾಡ್ತಾರೆ ಅಂದರೆ, ಇದ್ರದ್ದು ಯೂಸ್ ಹೇಳ್ತೀನಿ ಅಂತಂದೆ ಅಲ್ವಾ. ಸೊ ಇದನ್ನು ಅಷ್ಟೇ, ಎಲ್ಲಿ ಪಂಚರ್ ಆಗಿರುತ್ತೆ ಆ ಜಾಗದಲ್ಲಿ ಸ್ವಲ್ಪ ಗ್ಯಾಪನ್ನು ಕ್ಲಿಯರ್ ಮಾಡಿಕೊಂಡು ಆಮೇಲೆ ಇದನ್ನು ಇದರೊಳಗೆ ಸಿಕ್ಸ್ಬಿಟ್ಟು ಎಲ್ಲಿ ಪಂಚರ್ ಆಗಿದೆ ಅಲ್ಲ ಒಳಗೆ ಹಾಕ್ಬಿಟ್ಟು ಎಳೆದ್ರೆ ಕ್ಲೀನಾಗಿ ಇದು ಬಂದುಬಿಡುತ್ತೆ. ಮತ್ತು ಇದು ಹೋಗಿ ಆ ಪಂಚರ್ ಜಾಗದಲ್ಲಿ ಕೂತ್ಕೊಂಡ್ಬಿಡುತ್ತೆ. ಅದಕ್ಕೆ ಈ ಸೊಲ್ಯೂಷನ್ ಹಾಕ್ಬೇಕು. ಮತ್ತು ನಿಮಗೇನೋ ಗೊತ್ತಾಗಿಲ್ಲ ಇದು ಹೇಗೆ ಪಂಚರ್ ಆಗೋದು, ಪಂಚರ್ ಹಾಕೋದು ಹೇಗೆ ಅಂತ ಗೊತ್ತಾಗಿಲ್ಲ ಅಂದರೆ ಜಸ್ಟ್ ಯೂಟ್ಯೂಬಲ್ಲಿ ಅಥವಾ ನಿಮ್ಮ ಮನೆ ಹತ್ರ ಪಂಚರ್ ಶಾಪ್ ಅವ್ರ ಹತ್ರ ಜಸ್ಟ್ ಬಿಫೋರ್ ಗೋಯಿಂಗ್ ಫಾರ್ ರೈಡ್ ಅವ್ರ ಹತ್ರ ಅರ್ಥ ಮಾಡ್ಕೊಂಡು ಬರ್ಬೋದು. ಆಮೇಲೆ ಇಲ್ಲಿ ಬ್ಲೇಡು ಕೊಟ್ಟಿದ್ದಾರೆ ಒಂದು, ಸೊ ದ್ಯಾಟ್ ಯು ಕ್ಯಾನ್ ಕಟ್ ಆ್ಯಂಡ್ ಓಪನ್ ಥರ. ಚೆನ್ನಾಗಿದೆ. ಸೊ ಈ ಕಿಟ್ಟು ತುಂಬ ಯೂಸ್ ಆಗುತ್ತೆ ನೀವು ರೈಡಿಗೆ ಹೋಗೋದಾದರೆ. ಪಂಚರ್ ಕಿಟ್ ವೆರಿ ಯೂಸ್ಫುಲ್. ನನಗೇನೋ ತುಂಬ ಯೂಸ್ಫುಲ್ ಅನಿಸುತ್ತೆ. ಸೊ ಈಗೊಂದು ರೈಡ್ಗೆ ಹೋಗ್ತಾ ಇದ್ದೀನಿ ನಾನು, ಅದಕ್ಕೆ ಇದೆಲ್ಲ ಪರ್ಚೇಸ್ ಮಾಡಿದ್ದೀನಿ. ಹಾಗೆ ಅನ್ಬಾಕ್ಸ್ ಮಾಡಿಬಿಟ್ಟು ನಿಮಗೆ ತೋರಿಸೋಣ ಅಂತ. ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂದರೆ, ಅದಕ್ಕೆ ಪಂಚರೆಲ್ಲ ಹಾಕಿಬಿಡ್ತೀರಾ, ಅದಕ್ಕೆ ಏರ್ ಹಾಕಬೇಕಲ್ಲ ಗಾಡಿಗೆ. ಸೊ ಅದಕ್ಕೆ ಇನ್ಫ್ಲೇಟರ್ ಆರ್ಡ್ರ್ ಮಾಡಿದ್ದೀನಿ. ಇದು ಅಷ್ಟೇ, ಅಮೆಝಾನಲ್ಲೇ ಆರ್ಡ್ರ್ ಮಾಡಿರೋದು ನಾನು. ಓಪನ್ ಮಾಡೋಣ, ಅನ್ಬಾಕ್ಸ್ ಮಾಡೋಣ. ಸೊ ನಾನು ನೋಡಿಲ್ಲ ಹೇಗಿರುತ್ತೆ ಅಂತ, ಫಸ್ಟ್ ಟೈಮ್ ನೋಡ್ತಾ ಇರೋದು. ಓಪನ್ ಮಾಡ್ತೀನಿ. ಬಿಲ್ಲು, ಇದು ಅಗ್ಯಾರೋ ಅಂತ ಪೋರ್ಟೇಬಲ್ ಟೈರ್ ಇನ್ಫ್ಲೇಟರ್ ನೋಡಿ ಇದು. ಸೊ ಈ ಥರ ಇದೆ. 1 year ವಾರಂಟಿ ಇದೆ. ಟೈರ್ ಇನ್ಫ್ಲೇಟ್ ಮಾಡ್ಬೋದು, ಬೈಕು, ಕಾರು, ಸೈಕಲ್ಲು, ಫುಟ್ಬಾಲು ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ಸ್ಪೆಸಿಫಿಕೇಷನ್. ಜಾಸ್ತಿ ವೆಯ್ಟ್ ಮಾಡೋದು ಬೇಡ. ಓಪನ್ ಮಾಡೋಣ ಬನ್ನಿ. ಸೊ ಓಪನ್ ಮಾಡ್ತಾ ಇದ್ದೀನಿ.
ಈ ಥರ ಇದೆ ಪ್ರಾಡಕ್ಟ್. ವಾವ್, ಈ ಥರ ಇದೆ ಪ್ರಾಡಕ್ಟು. ಇದು ಹೇಗೆ ವರ್ಕ್ ಆಗುತ್ತೆ ನೋಡಬೇಕು, ಇನ್ನೂ ಗೊತ್ತಿಲ್ಲ. ಸೊ ಇದು ಸ್ವಿಚ್ ಆನ್ ಮಾಡೋದು. ಓಕೆ, ಸ್ವಿಚ್ ಆನ್ ಆಯಿತು. ಇದರಲ್ಲಿ ಮೋಸ್ಟ್ಲಿ ಸೆಟ್ ಮಾಡಬೇಕಾಗುತ್ತೆ. ಇಲ್ಲಿ PSI ಅಂತ ಕೊಟ್ಟಿದ್ದಾರೆ ನೋಡಿ, ಕಾಣ್ತಾ ಇದೆಯಲ್ಲೋ ಗೊತ್ತಿಲ್ಲ. ಸೊ PSI ಅಂತ ಕೊಟ್ಟಿದ್ದಾರೆ. ಸೊ ಇದೇ ನಮಗೆ ಟಯರಿಗೆ ಎಷ್ಟು PSI ಬೇಕು, ಫ್ರಂಟ್ ಟೈರ್ಗೆ ಬ್ಯಾಕ್ ಟೈರ್ಗೆ ಅದ್ರ ಪ್ರಕಾರ ಹಾಕಿಬಿಟ್ಟು ಇಲ್ಲಿಗೆ ಪೈಪೆಲ್ಲ ಕೊಟ್ಟಿದ್ದಾರೆ ಅಂದ್ಕೊಂಡಿದ್ದೀನಿ. ಲೆಟ್ಸಿ. ಇದು ಇಡೋಕ್ಕೆ ಒಂದು ಒಳ್ಳೆ ಕವರು ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ, ವೆಲ್ವೆಟ್ ಕವರು. ಆಮೇಲೆ ಬಾಕ್ಸಲ್ಲಿ ಏನಿದೆ ನೋಡೋಣ. ಇದನ್ನ ಈ ಕಡೆ ಸೈಡ್ ಇಟ್ಬಿಡೋಣ. ಆಫ್ ಮಾಡಿಬಿಡ್ತೀನಿ ಸದ್ಯಕ್ಕೆ. ಆಫ್. ಇದು ಚಾರ್ಜಿಂಗ್ ಕೇಬಲ್ಲು. ಆಮೇಲೆ ಓಕೆ, ಇದೊಂದು ವಯರ್ ಕೊಟ್ಟಿದ್ದಾರೆ. ಸೊ ಇದು ನಮ್ಮದು ಬೈಕಿಗೆ ಹೋಗುತ್ತೆ ಅನಿಸುತ್ತೆ, ಒನ್ ಆಫ್ ದ ಸೈಡ್ಸ್. ಇದು ಯಾವ ಸೈಡ್ ಹೋಗುತ್ತೆ ಗೊತ್ತಿಲ್ಲ, ಇದಿಲ್ಲ ಹೋಗುತ್ತೆ. ಓಕೆ, ಇದು ಈ ಸೈಡ್ ಹೋಗುತ್ತೆ, ಮತ್ತು ಇದು ಟಯರ್ಗೆ ಹೋಗುತ್ತೆ. ಸೊ ವೀಲ್ಗೆ ಹಾಕ್ಬಿಟ್ಟು ಇನ್ಫ್ಲೇಟ್ ಮಾಡಿದ್ರೆ ಇದು ಆನ್ ಮಾಡಿ. ಇದು ಹೇಗೆ ವರ್ಕ್ ಆಗುತ್ತೆ ನನಗೆ ಇನ್ನೂ ಗೊತ್ತಿಲ್ಲ, ನಾನು ಟ್ರೈ ಮಾಡಬೇಕು. ಅದು ಟ್ರೈ ಮಾಡಿ ಮೋಸ್ಟ್ಲಿ ನಾವು ರೈಡ್ಗೆ ಹೋಗ್ಬೇಕಾದ್ರೆ ಪಂಚರ್ ಆಗದಿದ್ರೆ ಸಾಕು. ಸೊ ಒಂದು ವೇಳೆ ಆದರೆ ಅಂತ ಇಟ್ಕೊಂಡಿದ್ದೀನಿ. ಇದು ನೋಡಿ, ಇದೆಲ್ಲ ಬೇರೆ ಸ್ಪೆಸಿಫಿಕ್. ಫಾರ್ ಎಕ್ಸಾಂಪಲ್ ನಾವು ಸೈಕಲ್, ಇದು ಅದು ವಾಲಿಬಾಲ್ಗೂ ಏನಕ್ಕೆ ಹಾಕಬೇಕಂದ್ರೆ ಇದು ಯೂಸ್ ಮಾಡಿ ಹಾಕ್ಬೋದು ಅನಿಸುತ್ತೆ. ನೋಡೋಣ, ಇಲ್ಲಿ ಕೊಟ್ಟಿದ್ರು. ಹೌದು ನೋಡಿ, ಇಲ್ಲಿ ಫುಟ್ಬಾಲ್ ಅಂತ ಕೊಟ್ಟಿದ್ದಾರೆ. ಸೊ ಫುಟ್ಬಾಲ್ಗೆ ಯೂಸ್ ಮಾಡ್ಬೋದು, ಮತ್ತು ಸೈಕಲ್ಗೆ, ಎಲ್ಲದಕ್ಕೂ ಹೇಗೆ ಯೂಸ್ ಮಾಡ್ಬೋದು ಅಂತ ಇದು ಅಂದರೆ ಯಾವುದ್ಯಾವುದಕ್ಕೆ ಏನೇನು ಯೂಸ್ ಮಾಡಬೇಕು ಅದೆಲ್ಲ ಕೊಟ್ಟಿದ್ದಾರೆ ನಿಮಗೆ ಸ್ಪೇರ್. ಸೊ ದ್ಯಾಟ್ ನೀವು ಪಂಚರ್ ಆದಾಗ ಅಥವಾ ಹಾಕಬೇಕಾದ್ರೆ ಇದನ್ನು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಂತ ಇಲ್ಲ. ಸೊ ಇದನ್ನು ಆಲ್ರೆಡಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಸೊ ಇದೆ ಇನ್ಫ್ಲೇಟರು. ಇದು ಇನ್ಫ್ಲೇಟರ್, ಮತ್ತು ಇದಕ್ಕೊಂದು ಕವರು, ಮತ್ತು ಇದು ಚಾರ್ಜ್ ಮಾಡಲಿಕ್ಕೆ, ಮತ್ತು ಇದೊಂದು ಎಕ್ಸ್ಟ್ರಾ ಇದನ್ನು ಕೊಟ್ಟಿದ್ದಾರೆ ಆಲ್ರೆಡಿ. ನಾವು ಇದನ್ನು ಡೈರೆಕ್ಟ್ ಇದಕ್ಕೆ ಹಾಕಿಬಿಟ್ಟು ವೀಲ್ಗೆ ಹಾಕ್ಬಿಟ್ಟು ಇನ್ಫ್ಲೇಟ್ ಮಾಡೋಕ್ಕೆ ಇದು. ಸೊ ಇಷ್ಟೆಲ್ಲ ಪ್ರಾಡಕ್ಟ್ ಕೊಟ್ಟಿದ್ದಾರೆ. ಮತ್ತು ಇದು ಮತ್ತು ಪಂಚರ್ ಕಿಟ್ಟು ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅ ರೈಡ್ ಅಂದ್ಕೊಂಡಿದ್ದೀನಿ ನಾನು. ಸೊ